ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೊಬ್ಬ ಸೈಕೋ ಸಿಕ್ಕ ಮಕ್ಕಳಿಗೆ ಹೊಡೆದು ವಿಕೃತಿ ಮೆರೆದಿದ್ದಾನೆ. ಈತ ಮಾಡೋ ಕೃತ್ಯವನ್ನ ನೋಡಿದ್ರೆ ಎಂಥವರ ರಕ್ತ ಕೂಡ ಕುದಿಯುವಂತೆ ಮಾಡುತ್ತೆ. ರಸ್ತೆಯಲ್ಲಿ ಓಡಾಡೋ ಚಿಕ್ಕ ಮಕ್ಕಳು ಆಟ ಆಡೋರ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ ಈ ಪಾಪಿ. ಬನಶಂಕರಿಯಲ್ಲಿ ರಂಜನ್ ಎಂಬ ಸೈಕೋ ವರ್ತನೆ ಬೆಚ್ಚಿ ಬೀಳಿಸುವಂತಿದೆ. ಮನೆ ಬಳಿ ತನ್ನ ಪಾಡಿಗೆ ತಾನು ಆಟ ಆಡ್ತಿದ್ದ ಬಾಲಕನ ಮೇಲೆ ಏಕಾಏಕಿ ಎರಗಿ ಅಮಾನುಷವಾಗಿ ಕಾಲಿನಿಂದ ಒದ್ದಿದ್ದಾನೆ ಈತನ ದುರ್ವರ್ತನೆ ವಿವಿಧ ಕಡೆಯ ಸಿಸಿಟಿವಿಗಳಲ್ಲಿ ಸರಿಯಾಗಿದೆ. ಒಂದ್ ಕಡೆ ಬಾಲಕನಿಗೆ ಕಾಲಿಂದ ಒದ್ದಿದ್ರೆ ಮತ್ತೊಂದ್ ಕಡೆ ಮೊಣಕೈಯಿಂದ ಬಾಲಕಿಗೆ ಹಲ್ಲೆ ಮಾಡಿದ್ದಾನೆ. ಅದಷ್ಟೇ ಅಲ್ಲ, ಬಾಲಕಿ ಮೇಲೆ ಬೈಕ್ ಹತ್ಸೋದಕ್ಕೆ ಕೂಡ ಈ ಬದಮಾಶ್ ಯತ್ನಿಸಿದ್ದಾನೆ. ಇನ್ನು ಬಾಲಕನ ತಾಯಿ ಡಿಸೆಂಬರ್ 15ನೇ ತಾರೀಕು ಬನಶಂಕರಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ವಿಚಾರಣೆ ಕರೆದು ಸ್ಟೇಷನ್ ಬೇಲ್ ಮೇಲೆ ಆತನನ್ನ ಬಿಟ್ಟು ಕಳಿಸಿದ್ದಾರೆ. ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ಇದೀಗ ಪೊಲೀಸರಿಂದ ವರದಿಯನ್ನ ಕೇಳುವಂತ ಕೆಲಸ ಕೂಡ ಆಗಿದೆ. ದಿನಾಂಕ 14/12/2025 ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯ ಸಾರಾಂಶ ಏನಂತಂದ್ರೆ, ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ 1:10 ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು FIR ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿತನಿಗೆ ವಿಚಾರಣೆಗೊಳಪಡಿಸಿದ್ದಾರೆ. ಸರ್, ಅದೊಂದು ಮಗು ಅಲ್ಲದೆ ರಸ್ತೆಯಲ್ಲಿ ಇನ್ನೊಂದು ಮಗು ಸೈಕಲ್ ಹೊಡಿತೇವೆ, ಅದಕ್ಕೂ ಹೊಡಿತಾನೆ. ಅದಾದ್ಮೇಲೆ ಇಬ್ಬರು ಹೆಣ್ಮಕ್ಳು ವಾಕ್ ಮಾಡ್ತಿರ್ತಾರೆ, ಆ ಮಕ್ಕಳಿಗೂ ಹೊಡಿತಾನೆ. ಸೊ ಇದ್ರ ಬಗ್ಗೆ ಎಲ್ಲ CCTV ಇದೆ, ತಾವುಗಳು ನೋಡಿದ್ರ ಅಥವಾ ಇನ್ವೆಸ್ಟಿಗೇಷನ್ ಇನ್ಕ್ಲೂಡ್ ಆಗಿದೆಯಾ, ಏನಾಗಿದೆ? ಈಗ ಅದ್ರದ್ದು ಹೊರತಾಗಿ ಮತ್ತೆ 3 ಘಟನೆಗಳು ಈ ತರ ನಡೆದಿರೋ ಬಗ್ಗೆ CCTV ಫುಟೇಜ್ಗಳ ಮಾಹಿತಿ ಬಂದಿದೆ. ಈಗ ನಾನು ಏನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಅವರನ್ನು ಕೂಡ ಸಂಪರ್ಕಿಸಿ ಅವ್ರ ಕಡೆಯಿಂದ ದೂರನ್ನ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಆ ಬಗ್ಗೆ ಕೂಡ ತನಿಖೆ ಕೈಗೊಳ್ಳಬೇಕು ಅಂತ ತಿಳಿಸಿದ್ದೀನಿ. ಅದನ್ನ ಈಗ ಆಲ್ರೆಡಿ ಅಧಿಕಾರಿಗಳು ಅವ್ರಿಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಇವನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಪ್ರಾಥಮಿಕವಾಗಿ ಈಗ ನನಗೆ ತಿಳಿದು ಬಂದಂತ ಮಾಹಿತಿ ಏನಂತಂದ್ರೆ, ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಮನ್ನೇರ್ಘಟ್ಟ ರಸ್ತೆಯಲ್ಲಿ. ಒಂದು 3 months ಬ್ಯಾಕ್ ಯಾವುದೋ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಲ್ಪ ಅಂದ್ರೆ ಈ ಮೆಂಟಲ್ ಹೆಲ್ತ್ ಸರಿಯಾಗಿಲ್ಲ, ಆ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಯನ್ನ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಅವನಿಗೆ ಸದ್ಯದ ಮಧುರೈದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಡಿಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ದೀವಿ. ಯಾಕೆ ಈ ತರ ಮಾಡ್ತಾ ಇದ್ದಾನೆ, ಮಕ್ಕಳೊಂದಿಗೆ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ. ತುಂಬಾ ವಿಚಿತ್ರ ಆಯ್ತಪ್ಪ. ಮಕ್ಕಳನ್ನ ಪ್ರೀತಿಸದೇ ಇರೋರು ಯಾರೂ ಇಲ್ಲ. ಹೌದು ಮೇಡಮ್. ಅಂಥದ್ರಲ್ಲಿ ಬೀದಿಯಲ್ಲಿ ಹೋಗೋ ಮಕ್ಕಳನ್ನ ಒದಿಯೋದು ಹೊಡಿಯೋದು ಇದೆ ಅಂತ ಜಿಮ್ ಟ್ರೈನರ್ ಇದು ನಿಜವಾಗ್ಲೂ ಏನ್ ಕಾರಣ ಇರ್ಬೋದು? ನನಗಂತೂ ತಲೆ ಕೆಟ್ಟೋಗಿದೆ ಯೋಚನೆ ಮಾಡಿ. ಏನ್ ಕಾರಣ ಇರ್ಬೋದು? ಮಕ್ಕಳನ್ನ ಯಾರು ಹಂಗ ಹೊಡೆಯಲ್ಲ, ಯಾರು ಮಕ್ಕಳನ್ನ ಹಂಗ ಮಾಡಲ್ಲ. ನೀವು ನೋಡಿ, ಜಗತ್ತಿನಲ್ಲಿ ಮಕ್ಕಳನ್ನ ಎಲ್ಲಾರು ಪ್ರೀತಿಸ್ತಾರೆ. ಅಂಥದ್ರಲ್ಲಿ ಬೀದಿಯಲ್ಲಿ ಓಡಾಡೋ ಮಕ್ಕಳನ್ನ ಒದಿಯೋದು, ಓಡ್ ಬಂದು ಜಾಡ್ಸ್ ಒದಿಯೋದು, ಏನು ಹುಚ್ಚ? ಎಂತ ಹುಚ್ಚದು? ಹುಚ್ಚಂದ್ರೆ ಎಲ್ಲಾರ್ಗು ಹೊಡಿತಾರ ಹುಚ್ಚರು. ನೀವು ಮಕ್ಕಳಂತ ನೋಡಲ್ಲ, ದೊಡ್ಡವ್ರಂತ ನೋಡಲ್ಲ, ಕಲ್ ತಗೊಂಡ್ ಹಾಕಿ ಹೊಡೆದೇ ಬಿಡ್ತಾರ. ಹುಚ್ಚರಾಗಿದ್ರೆ, ಮೆಂಟಲಿ ಅವರು ಅಪ್ಸೆಟ್ ಇದ್ರೆ, ಹುಚ್ಚರಾಗಿದ್ರೆ ಎಲ್ಲಾರ್ಗು ಹೊಡಿತಾರ. ಮಕ್ಕಳಿಗಷ್ಟೇ ಹೊಡಿಯೋದು. ಏನ್ ರೋಗ ಅದು? ಏನ್ ಕಾಯಿಲೆ ಅದು? ಏನ್ ಡಿಸಾರ್ಡರ್? ಏನ್ ಸೈಕೋ ಅದು? ಮೋಸ್ಟ್ಲಿ ನನ್ಗನ್ಸಿದ ಮಟ್ಟಿಗೆ ಅವನ್ಗೇನ್ ತಾಯಿಗೆ ಇದಾರೋ ಇಲ್ವೋ, ಅಣ್ಣ ತಂಗಿಯರು ಮದ್ವೆಗಿದ್ವಿ ಆಗೈತೋ ಇಲ್ಲೋ, ಮಕ್ಕಳಿಗೆ ಆಗ್ಯಾವೋ ಇಲ್ಲೋ. ಜಿಮ್ ಟ್ರೈನರ್ ಅಂತದ್ ಏನ್ ಟ್ರೈನರ್ ಇವನು? ತನಗ ಮೆಂಟಲ್ ಹೆಲ್ತ್ ಸರಿ ಇಲ್ಲ, ಇನ್ನೇನು ಬೇರೆಯವ್ರ ಹೆಲ್ತ್ ಕಾಪಾಡೋದಕ್ಕೆ ಜಿಮ್ ಟ್ರೈನಿಂಗ್ ಏನ್ ಕೊಡ್ತಾನೆ ಏನ್ ಗೊತ್ತಿಲ್ಲ. ಅಂಡ್ ಮೋರ್ ಓವರ್ ನನಗನ್ಸಿದ ಮಟ್ಟಿಗೆ ಈತನಿಗೆ ಚಿಕ್ಕ ವಯಸ್ಸಲ್ಲಿ ಆತ ಮಗು ಆಗಿದ್ದಾಗ ಚಿಕ್ಕ ವಯಸ್ಸಲ್ಲಿ ಯಾರು ಪ್ರೀತಿ ಮಾಡಿರ್ಲಿಕ್ಕಿಲ್ಲ, ಇವನಿಗೆ ಯಾರು ಪ್ರೀತಿ ಕೊಟ್ಟಿರ್ಲಿಕ್ಕಿಲ್ಲ. ಸೊ ಆ ಒಂದು ಸೈಕೋತನ ಆತನ ಹಿಂಗ್ ಮಾಡಿಸಿದೇ ಇರ್ಬೇಕು. ಇಲ್ದಿದ್ರೆ ಮಕ್ಕಳನ್ನ ಯಾರ್ರಿ ಹಿಂಗ್ ಹೊಡಿತಾರೆ? ಅಸಹ್ಯ. ಯಾರು ಹೊಡಿಯಲ್ಲ ಮೇಡಮ್. ಏನ್ ಕಾರಣ ಇರ್ಬೋದಪ್ಪ? ವಿಚಿತ್ರ ಘಟನೆ ಅಪ್ಪ ಇದು. ಮಕ್ಕಳಿಗೆ ಹೆದರುವಂತಹ, ಮಕ್ಕಳನ್ನ ನೋಡಿದ್ರೆ ಆಗದೆ ಇರುವಂತ, ಈಗ ಎಲ್ಲದಕ್ಕೊಂದು ಫೋಬಿಯಾ ಅಂತ ಒಂದು ಎಲ್ಲದಕ್ಕೂ ಒಂದೊಂದು ಡಿಸೀಸ್ಗೆ ಒಂದೊಂದು ಹೆಸರು ಇರ್ತೈತಿ ಇತ್ತೀಚೆಗೆ. ಅದು ಫೋಬಿಯಾ, ನೀರ್ ಕಂಡ್ರೆ ಅದು ಫೋಬಿಯಾ, ಮಕ್ಕಳು ಕಂಡ್ರೆ ಫೋಬಿಯಾ, ದೊಡ್ಡವ್ರ ಕಂಡ್ರೆ ಫೋಬಿಯಾ, ಚಿಕ್ಕವ್ರ ಕಂಡ್ರೆ ಫೋಬಿಯಾ, ಹೈಟ್ ನೋಡಿದ್ರೆ ಫೋಬಿಯಾ, ಕಾಯಿಲೆಗಳಂದ್ರೆ ಫೋಬಿಯಾ, ಈ ತರ ಏನೇನೋ ಫೋಬಿಯಾ ಡಿಸೀಸ್ಗಳ ಹೆಸರು ಇರ್ತದೆ. ಮಕ್ಕಳು ಕಂಡ್ರೂ ಫೋಬಿಯಾ ಏನಾದ್ರೂ ಇದೆಯಾ? ಅಂಥದ್ದೊಂದು ಹೊಸ ಕಾಯಿಲೆ ಏನಾದ್ರೂ ಇದೆಯಾ?
ಇಲ್ಲ ಮೇಡಮ್. ಅಥವಾ ಪಿತ್ತ ಮದ ಏನಾದ್ರು ನೆತ್ತಿಗೆ ಏರಿದ್ಯಾ? ತಲೆ ಸರಿ ಇಲ್ಲ ಹಾ ಅನ್ಸುತ್ತೆ. ಭಾಳ ಸರಿ ಮಾಡ್ಯಾನಂತ ಹಿಂಗೆ, ಇದು ಫಸ್ಟ್ ಟೈಮ್ ಅಲ್ವಂತೆ, ಭಾಳ ಸಲ ವಾರ್ನಿಂಗು ಕೊಟ್ಟಿದಾರಂತೆ. ಬಿಟ್ಟು ಇಂಥವ್ರನ್ನ ಕಳ್ಸಿದ್ರು ಯಾಕಪ್ಪ ಮೇಡಮ್. ಇಟ್ಕೋಬೇಕು? ಹೌದಲ್ವಾ? ಹಿಂಗೆ ಸಿಕ್ಕವ್ರಿಗೆ ಹಾರ್ಮ್ ಮಾಡಿ ಹೊಡ್ಕೊಂಡಿರೋರ್ನ ಹಂಗೆ ಬಿಟ್ರೆ ಮತ್ತೆ ನಾಳೆ ಇನ್ನೊಂದೇನಾದ್ರೂ ಮಾಡ್ತಾರೆ. ಒಂದು ಇವ್ರ ಮನೆಯವ್ರ ಇದನ್ನ ಕೂಡ ಹಾಕ್ಬೇಕು, ಇಲ್ದಿದ್ರೆ ಒಳ್ಳೆ ಹಾಸ್ಪಿಟಲ್ಗೆ ಸೇರಿಸ್ಬೇಕು. ನಿಜಕ್ಕೂ ಇದೊಂದು ರೋಗನೇ. ಇಲ್ದಿದ್ರೆ ಮಕ್ಕಳನ್ನ ಯಾರು ಹೊಡೆಯಲ್ಲ ಹೆಂಗೆ, ಹೌದಲ್ವಾ? ಹೌದು ಮೇಡಮ್. ಇಲ್ಲ ಮುಂದೆ ಒಂದಿನ ಏನೇನು ಅನಾಹುತ ಆಗೋದು ವಿಚಿತ್ರಪ್ಪ ಗ್ಯಾರಂಟಿ. ಈ ಬೆಂಗಳೂರಲ್ಲಿ, ಇನ್ನು ಏನೇನು ವಿಚಿತ್ರ ನೋಡ್ಬೇಕು ಅಂತ. ಬೈಕಲ್ಲಿ ಒಬ್ಬನ ಪ್ರಾಣನೇ ತೆಗಿತಿದ್ನಂತೆ, ಮತ್ತೆ ಬಚಾವಾಗಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾ, ಆ ಹಾ. ಹುಡುಗಿ ಜಸ್ಟ್ ಮಿಸ್ just miss ಆಗಿದೆಯಂತೆ. ಹೋದ್ಲು, ಇಲ್ಲ ಅಂದ್ರೆ ಗುದ್ಬಿಡ್ತಾ ಹಾ ಇದ್ದ. ಗುದ್ಬಿಡ್ತಾ ಇದ್ದ ಅಂತೆ. ಅಂಥವ್ರನ್ನ ಯಾಕೆ ಇಂಥ ಜನನಿಬಿಡ ಪ್ರದೇಶಗಳಲ್ಲಿ ಇಟ್ಕೋಬೇಕು ಅಂತ. ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಆದ್ರೂ ಕೊಡಿಸಿ. ನನಗಂತೂ ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ ನನಗೆ. ಯಾಕೆ ಹೊಡಿತಾ ನೀವು ಅಂತ, ಯಾಕಂದ್ ಮಕ್ಕಳಂದ್ರೆ ಅವನಿಗೆ ಅಷ್ಟು ಇರಿಟೇಷನ್ ಯಾಕೆ ಆಗ್ತಿದೆ ಅವನಿಗೆ ಅಂತ, ಅಲ್ವಾ? ಹೌದು ಮೇಡಮ್, ತನಿಖೆ ನಡೆಸ್ತಾ ಇದ್ದಾರೆ.